ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋದು, ಕದ್ದಿದ್ದಲ್ಲ. ಅಣ್ಣಯ್ಯ, ನಾನು ಕದ್ದಿರೋದು ಅಂತ ಕೇಳಿದ್ನಾ? ಇದ್ ಯಾಕೆ ಕೊಡ್ತಿದ್ಯಾ ಅಂತ ಕೇಳ್ತಿರೋದು. ಮೈನಾ, ತಗೋ, ಇದರಲ್ಲಿ 15,000 ಇದೆ. ಇದನ್ನ ಅಪ್ಪಯ್ಯನ್ ಕಳ್ಸು. ಅಣ್ಣಯ್ಯ, ನಾನು ಇಲ್ಲಿಗೆ ಬಂದಿದ್ದು ನೀನ್ ದುಡ್ಡು ಕೊಡ್ತೀಯ ಅಂತ ನನ್ನ ಸಂಕಟ ಹೇಳ್ಕೊಳಕ್ಕಲ್ಲ. ನಾನು ಮನ್ಸಿನ ಭಾರನ ಕಮ್ಮಿ ಮಾಡ್ಕೊಳಕ್ ಬಂದೀವ್ನಿ. ನಾನು ಹೇಳಿದ್ನಾ ನೀನು ನನ್ನ ಹತ್ರ ದುಡ್ಡು ಇಸ್ಕೊಳಕ್ ಬಂದಿದ್ಯಾ ಅಂತ? ಇದನ್ನ ಅಪ್ಪಯ್ಯನ್ ಕಳ್ಸು, ನಾನು ನಿನಗೆ ಅಂತ ಕೊಡ್ತಿರೋದು. ಬೇಡ ಅಣ್ಣಯ್ಯ, ನಾನಿನ್ನೋ ವ್ಯವಸ್ಥೆ ಮಾಡ್ಕೋತೀನಿ. ನೀನ್ ಇಟ್ಕೋ. ಪ್ಲೀಸ್ ಮೈನಾ, ದಯವಿಟ್ಟು ನಾನು ಹೇಳೋದು ಕೇಳು. ನಾನು ಮಾಡಿರೋ ಪಾಪಕ್ಕೆ ಇದೇನೇನೂ ಅಲ್ಲ. ನನ್ನ ಚರ್ಮ ಸುಲಿದು ಅಪ್ಪ ಅಮ್ಮಂಗೆ ಚಪ್ಪಲಿ ಮಾಡಿಕೊಟ್ರು ನನ್ನ ಪಾಪಕ್ಕೆ ಕಡಿಮೆ ಆಗೋದಿಲ್ಲ. ತಗೋ ಮೈನಾ, ನಾನು ಮನೆಗೆ ಏನಾದರೂ ವ್ಯವಸ್ಥೆ ಮಾಡ್ಕೊತೀನಿ. ನೀನು ತಗೋ ಪ್ಲೀಸ್ ಮೈನಾ, ತಗೋ. ಅಣ್ಣಯ್ಯ, ನಿನ್ ನೋವು ನನ್ಗೆ ಅರ್ಥ ಆಯ್ತದೆ ಕಣೋ. ಆದ್ರೆ ಈಗ ಬೇಡ ನೋಡು. ಹಂಗೇನಾದ್ರೂ ಬೇಕು ಅಂದ್ರೆ ನಾನೇ ನಿನ್ನ ಹತ್ರ ಕೇಳ್ತೀನಿ, ಸರಿನಾ? ನೀನು ತಗೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಬೇಡ ಅಣ್ಣಯ್ಯ. ಅಳ್ಬೇಡ ಕಣೆ ಮೈನಾ, ನಾನಿಲ್ವಾ? ಮೈನಾ, ಯಾಕೆ ಅಳ್ತಾ ಇದೀಯಾ? ನೋಡು, ನೀನು ಅಳಬಾರ್ದು. ನೀನ್ ಹತ್ರ ನನಗೂ ಅಳು ಬರುತ್ತೆ. ಜಾಣೆ. ಸರ್, ನಾವು ಕರೆಕ್ಟ್ ಟೈಮ್ಗೆ ಊಟ ಮಾಡಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆನೇ ನಮ್ಮ ಮಾತು ಕೇಳೋದಿಲ್ಲ, ಗ್ಯಾಸ್ಟ್ರಿಕ್ ಆಗತ್ತೆ. ಅಂಥದ್ರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಸರ್ ನಾವು. ಇವಾಗ ಬರಬೇಕಾಗಿರೋ ಇನ್ಕ್ರಿಮೆಂಟು 6 ತಿಂಗಳು ಬಿಟ್ಟು ಬರುತ್ತೆ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಸರ್. ಅದನ್ನು ನಂಬ್ಕೊಂಡು ನಾವು ಬೇರೆ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರ್ತೀವಿ ಸರ್. ವೇಟ್ ಏನಂದೆ ನೀನು? ಬರಬೇಕಾಗಿರೋ 6 ತಿಂಗಳ ಇನ್ಕ್ರಿಮೆಂಟ್ ಹೋಯ್ತು ಅಂದ್ರೆ ಏನರ್ಥ? ಈ ತಿಂಗಳಿಂದ ಕೊಡ್ಬೇಕಾಗಿರೋ ಇನ್ಕ್ರಿಮೆಂಟ್ನ 6 ತಿಂಗಳು ಕಳೆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಅರ್ಥ. ನಾವು 6 ತಿಂಗಳ ಇನ್ಕ್ರಿಮೆಂಟ್ ಕೊಡ್ತೀವಿ ಅಂತ ಹೇಳಿರೋದು ನಿಜ, ಆದ್ರೆ 6 ತಿಂಗಳ ಇನ್ಕ್ರಿಮೆಂಟ್ ಒಟ್ಟಿಗೆ ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಇಲ್ಲ ಸರ್, ಈ ತರ ನಮ್ಗೆ ಯಾರು ಹೇಳೇ ಇಲ್ಲ. ವಿಷಯ ಈ ತರ ಅಂತ ಗೊತ್ತಿದ್ರೆ ನಾವ್ಯಾಕೆ ಸರ್ ಸ್ಟ್ರೈಕ್ ಮಾಡ್ತಾ ಇದ್ವಿ? ನೀವು ಹೇಳ್ತಿರೋದು ನಿಜಾನಾ ಅಥವಾ ನಮ್ಮನ್ನು ಸಮಾಧಾನ ಮಾಡೋದಕ್ಕೆ? ಆನಂದ್ ಪ್ಲೀಸ್, ನನಗೆ ಮೈನಾ ಧ್ರುವ ಮಧ್ಯೆ ಮನಸ್ತಾಪ ಇರೋದು. ಅಷ್ಟಕ್ಕೂ ಇಡೀ ಸ್ಟಾಫಿಗೆ ತೊಂದರೆ ಕೊಡೋಷ್ಟು ಕಟುಕ ನಾನಲ್ಲ. ಹಾಗಾದ್ರೆ ನಿಮ್ಮ ಮೈನಾ ಧ್ರುವನ ಮಧ್ಯೆ ಇರೋ ಮನಸ್ತಾಪನ ಬಳಸ್ಕೊಂಡು ಯಾರೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್. ಸರಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ಹೊರಡಿ. ಸರಿ ಸರ್. ಧ್ರುವ ಅವ್ರು ಎಲ್ಲಿದ್ದಾರೆ? ಆರಾಮಾಗಿದ್ದಾರಾ? ಈಗ ಪರವಾಗಿಲ್ಲ, ಸ್ವಲ್ಪ. ಮೈನಾ, ಏನಾಯ್ತು? ಆಗ್ಲಿಂದ ರಿಂಗ್ ಆಗ್ತಿದೆ, ತೆಗೆದು ಮಾತಾಡು. ನನ್ನ ಮೇಲಿನ ಕೋಪಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅನ್ಸುತ್ತೆ. ಇಟ್ಸ್ ಓಕೆ.
ಸೆಕ್ಯೂರಿಟಿ ಗೇಟ್ ಕ್ಲೋಸ್ ಮಾಡಿ. ಅರವಿಂದ್, ಎಂಪ್ಲಾಯೀಸ್ಗೆ ಇನ್ಕ್ರಿಮೆಂಟ್ ಕೊಡ್ತೀವಿ ಅಂತ ಡೀಟೇಲ್ ಆಗಿ ಹೇಳಿದ್ದೀರಾ? ಹಾ ಹೇಳಿದ್ದೀನಿ. ಡೀಟೇಲ್ ಆಗ? ಹೌದಪ್ಪ, ಡೀಟೇಲ್ ಆಗೇ ಹೇಳಿದ್ದೀನಿ. 6 ತಿಂಗಳ ಇನ್ಕ್ರಿಮೆಂಟ್ ಕೊಡ್ತೀವಿ, ಅಟ್ ಎ ಟೈಮ್ 6 ತಿಂಗಳದ್ದು ಸೇರ್ಸ್ ಕೊಡ್ತೀವಿ ಅಂತ ಹೇಳಿದ್ದೀರಾ? ಹೌದು ಪುಷ್ಪಕ್, ಹಾಗೆ ಹೇಳಿದ್ದೀನಿ. ಯಾಕೆ ಮತ್ತೆ ಅದನ್ನೇ ಕೇಳ್ತಿದ್ಯಾ? ನಿಮ್ಮ ಮನೇಲಿ ಕೆಲ್ಸದವ್ರಿದ್ದಾರಾ? ಯಾಕೆ? ಹೇಳು. ಇದಾರೆ. ಡ್ರೈವರ್ ಇದ್ದಾರಾ? ಇಲ್ಲ, ನಂಗೆ ಬೇಕಾದಾಗ ಆನ್ಲೈನ್ ಬುಕ್ ಮಾಡಿ ಕರ್ಸ್ಕೊಳ್ತೀನಿ ಅಷ್ಟೇ. ಇದಾರಂತಾನೆ ಅನ್ಕೋ. ಆಯ್ತು ಅನ್ಕೊಂಡೆ. ನೀನು ಮನೆಯಲ್ಲಿ ಕಾಫಿ ಕೇಳಿದಾಗ ಅವ್ರು ಟೀ ಕೊಟ್ರೆ ನೀನೇನ್ ಮಾಡ್ತೀಯ? ಯಾಕೆ ಈ ಥರ ಕೇಳ್ತಿದ್ದ ನೀನು? ನಾವು ಮಾಡಿರೋದೇನಾದ್ರು ಅನುಮಾನ ಬಂತ? ನಿನ್ ಡ್ರೈವರ್ಗೆ ಮೆಜೆಸ್ಟಿಕ್ ಡ್ರಾಪ್ ಮಾಡು ಅಂದಾಗ ಅವ್ನು ಹೆಬ್ಬಾಳಿಗೆ ಡ್ರಾಪ್ ಮಾಡಿದ್ರೆ ನೀನೇನ್ ಮಾಡ್ತೀಯ? ಪುಷ್ಪಕ್, ನೀನು ಏನ್ ಮಾತಾಡ್ತಿದ್ಯಾ? ಒಂದು ಅರ್ಥ ಆಗ್ತಿಲ್ಲ ನನಗೆ. ಏನ್ ಹೇಳ್ತಿದ್ಯಾ ನೀನು? ನಾನೇನ್ ಹೇಳ್ತೀನಿ ಅಂತಲ್ಲ, ನೀನೇನ್ ಹೇಳ್ತೀಯ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. ಹೇಳು. ನಿನ್ ಕೆಲ್ಸದವರು ನಿನ್ ಮಾತು ಕೇಳದೆ ಇದ್ದಾಗ, ನಿನ್ ಡ್ರೈವರ್ ನಿನ್ ಮಾತು ಕೇಳದೆ ಇದ್ದಾಗ ನೀನೇನ್ ಮಾಡ್ತೀಯ? ಅದ್ರ ಅರ್ಥ ಏನು? ಏನು? ನಂಬಿಕೆ ದ್ರೋಹ ಅಂತ ಅರ್ಥ. ಓ, ಧ್ರುವ ಮತ್ತೆ ಮೈನಾ ಮಾಡಿರೋ ನಂಬಿಕೆ ದ್ರೋಹದ ಬಗ್ಗೆ ಹೇಳ್ತಿದ್ಯಾ? ಇಲ್ಲ, ನೀನು ನರ್ತನ ಮಾಡಿದ ನಂಬಿಕೆ ದ್ರೋಹದ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಪುಷ್ಪಕ್, ಹೇಳೋದೊಂದು ಮಾಡೋದೊಂದು. ನಾನು ಹೇಳಿದ್ದೊಂದು, ನೀನ್ ಕನ್ವೆ ಮಾಡಿರೋದೊಂದು. ಪುಷ್ಪಕ್, ನೀನು ತಪ್ಪು ತಿಳ್ಕೊಂಡಿದ್ಯಾ? ನಿನಗೆ ಹೇಗ್ ಬೇಕೋ ಹಾಗೆ ಕನ್ವೆ ಮಾಡ್ಬಿಟ್ಟಿಯಲ್ಲ. ಅವ್ರನ್ನ ಸ್ಟ್ರೈಕ್ ಮಾಡೋ ತರ ಪ್ರಚೋದನೆ ಮಾಡಿ, ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ನನ್ನ ಟ್ರಿಗರ್ ಮಾಡಿ ಧ್ರುವಂಗ್ ಹೊಡಿಯೋ ಹಾಗೆ ಮಾಡಿದೆ. ಏನ್ ಮಾಡಕ್ ಹೊರಟಿದ್ದೀರಾ ನೀವಿಬ್ರು? ಹಾಗಲ್ಲ ಪುಷ್ಪಕ್, ಅದು ಶಟ್, ಸುಳ್ಳು ಹೇಳಕ್ ಬರ್ಬೇಡ. ಎಂಪ್ಲಾಯೀಸು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಇಬ್ರು ನಂಬಿಕೆ ಮಧ್ಯೆ ಆಟ ಆಡಕ್ ನೋಡ್ಬಿಟ್ರಿ ನೀವು. ಪುಷ್ಪಕ್, ನಿನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ಯಾ? ನಾವು ಇಷ್ಟೆಲ್ಲ ಮಾಡಿದ್ದು ಕಂಪನಿಗೋಸ್ಕರ. ಮೊದಲೇ ಎಲ್ಲ ಸೇರಿಸಿ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅನ್ಕೊಂಡಷ್ಟು ಲಾಭ ಬರ್ದೇ ಇದ್ರೆ ಏನ್ ಮಾಡೋದು? ಅದೇನಾದ್ರೂ ಇರ್ಬೋದು, ಅಟ್ಲೀಸ್ಟ್ ನಾನು ಹೇಳಿದ ವಿಷಯನ ಹಾಗೆ ಕನ್ವೆ ಮಾಡಬೇಕಿತ್ತು. ಎಂಪ್ಲಾಯೀಸ್ ಎತ್ತು ಕಟ್ಟಿದ ಕಂಪನಿನ ಹೀಗೆ ನಾನು ನೋಡ್ಕೊಳ್ಳೋದು ನೀವು? ಎಂಪ್ಲಾಯೀಸ್ನ ಎತ್ತು ಕಟ್ಟಿ ಇದೇನಾ ನೀವು ಕಂಪನಿಗೆ ಒಳ್ಳೇದು ಮಾಡ್ತಾ ಇರೋದು? ಲುಕ್, ಈಗಿಂದೀಗಲೇ ಎಲ್ಲ ವಿಷಯನೂ ಕನ್ವೆ ಮಾಡಿ. ಆ್ಯಂಡ್ ನಾನು ನಿಮಗೆ ಹೇಗೆ ಹೇಳಿದನೋ ಅದೇ ರೀತಿ ಎಲ್ಲ ವಿಷಯನೂ ಕನ್ವೆ ಆಗಬೇಕು. ಅರ್ಥ ಆಯ್ತಾ? ಓಕೆ ಪುಷ್ಪಕ್, ಆದ್ರೆ ಮೈನಂಗ್ ಮಾತ್ರ ಅಷ್ಟೇ ಸಂಬಳ ಕೊಡೋಕ್ಕಾಗದು. ಯಾಕೆ? ಮೈನನ್ ಸಂಬಳನ ನೀನೇ ನಿನ್ನ ಪಾಕೆಟಿಂದ ಕೊಡ್ತೀಯ? ನಾನು ಹೇಳ್ದಷ್ಟು ಮಾಡೋಕ್ಕಾಗಲ್ವಾ ನಿನಗೆ? ಈ ಎಕ್ಸ್ಟ್ರಾ ಎಲ್ಲ ಬೇಕಾಗಿಲ್ಲ. ಸಾರಿ ಪುಷ್ಪಕ್. ಮೈನಾ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ನಿನಗೊಂದು ಲೊಕೇಶನ್ ಕಳಿಸಿರ್ತೀನಿ, ಅದನ್ನು ಅವಳಿಗೆ ಕಳಿಸಿ ಬರೋದಕ್ಕೆ ಹೇಳು. ಸರಿ. ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಮಾಡಬೇಕು. ಓವರ್ ಆಗಿ ಮಾತಾಡಕ್ ಹೋದ್ರೆ